ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಜನರನ್ನು ಭೇಟಿ ಮಾಡಿರ್ತೀವಿ. ನಮಗೆ ಪರಿಹಾರ ಆಗ್ತಾನೇ ಇರಲ್ಲ. ಏನೋ ಒಂದು ಕಷ್ಟಗಳಾಗ್ತಾ ಇದೆ, ಏನೋ ಒಂದು ಸಂಕಟಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ನೀವು ಸರಳವಾಗಿ ನೀವು ಪಠಿಸ್ಬೋದು. ಪಠನೆಯನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು ಏನಿದೆ ಅವರಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಒಂದು. ಎರಡನೇದಾಗಿ ನೀವು ಬಿಲ್ಪತ್ರೆ ಅಂತ ಏನು ಸಿಗುತ್ತೆ ಆ ಬಿಲ್ಪತ್ರೆಯನ್ನು ಹೆಚ್ಚಾಗಿ ಮನೆಯಲ್ಲಿ ತಂದಿಟ್ಕೊಳ್ಳಿ. ಇಲ್ಲಿ ಮಂತ್ರ ಕೊಡುವಂಥದ್ದು ಓಂ ಶಂ ಶಂಕರಾಯ ಸ್ವಾಹ, ಓಂ ಶಂ ಶಂಕರಾಯ ಸ್ವಾಹ ಅಂತ ಹೇಳಿಬಿಟ್ಟು ನಿತ್ಯವೂ ನೀವು ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಲೂ ನಿಮಗೆ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರಕ್ಕೆ ಒಂದು ದಾರಿಯಾಗುತ್ತೆ. ಬಿಲ್ಪತ್ರೆಯನ್ನು ಏನು ಮಾಡಬೇಕು ಅಂತ ಕಮೆಂಟ್ನಲ್ಲಿ ಹಾಕ್ತಿರಲ್ವಾ. ಸೊ ಇಂತಹ ಒಂದು ಒಣಗಿರುವಂತಹ ಬಿಲ್ಪತ್ರೆ, ಈಗ ಏನು ನಮ್ಮ ಮನೆಯಲ್ಲಿ ಲಿಂಗ ಇದ್ದರೆ ಅಥವಾ ಲಿಂಗ ಇಲ್ಲದೇ ಇದ್ರೂ ಅಂದರೆ ಶಿವನ ಲಿಂಗ ಅಂತ ನಾವೇನು ಹೇಳ್ತೀವಿ ಅದು ಇದ್ದರೆ ಅದ್ರ ಮೇಲೆ ಮಾಡ್ಬೋದು. ಇಲ್ಲ ಮೇಡಮ್ ಅದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶುದ್ಧವಾದಂತಹ ಒಂದು ತಟ್ಟೆಯನ್ನು ತಗೊಂಡು ಅದ್ರ ಮೇಲೇ ಶಿವನನ್ನು ಧ್ಯಾನ ಮಾಡುತ್ತಾ ಓಂ ಶಂ ಶಂಕರಾಯ ಸ್ವಾಹ ಅಂತ ಹೇಳ್ಕೊಂಡು ಹಾಕ್ಕೊಂಡು ಬನ್ನಿ. ಆ ಒಣಗಿರುವಂತಹ ಬಿಲ್ಪತ್ರೆಯನ್ನು ನೀವು ತೆಗೆದು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಕಪಾಟ ಅಂತ ಏನಿದೆ ಹಣ ಇಡೋ ಜಾಗದಲ್ಲಿ ಇಡ್ಬೋದು, ಅಥವಾ ನಿಮ್ಮ ವ್ಯಾಪಾರ ಅಂತ ಏನಿದೆ ಆ ವ್ಯಾಪಾರ ಸ್ಥಳಗಳಲ್ಲೂ ಸಮೇತ ಇಡ್ಬೋದು. ತುಂಬ ನಿಮಗೆ ಕಷ್ಟಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ 1 ರಿಂದ 2, 2 ರಿಂದ 5 ಎಲೆಗಳನ್ನು ನಿಮ್ಮ ಜೋಬಿನಲ್ಲೂ ಸಮೇತ ಇಟ್ಕೊಳ್ಳೋದ್ರಿಂದ ನೀವು ಆ ಮಂತ್ರದ ಮುಖಾಂತರ ಸರಿಯಾದ ರೀತಿಯಲ್ಲಿ ನೀವು ಅರ್ಚಿಸಿದ್ದೇ ಆಗಿದ್ರಲ್ಲಿ ಖಂಡಿತವಾಗಲೂ ನಿಮಗೆ ಅದು ಫಲ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ಇಂತಹ ವಿಡಿಯೋಗಳನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ಮಂತ್ರವನ್ನು ಹೇಳಿಕೊಂಡು ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ವಾತಾವರಣ ಶುದ್ಧಿಯಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಏನೋ ಒಂದು ವಾಸ್ತುದೋಷಗಳಾಗ್ತಾ ಇದೆ ಅಥವಾ ಯಾರೋ ಮನೆಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಜಗಳಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಇದು ನಿಲ್ಲುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.